ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 2 ಮತ್ತು 3 ಮೇ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಇದರಲ್ಲಿ ಮೊದಲನೆಯ ಪ್ರಶ್ನೆಯು, ಪ್ರತಿ ವರ್ಷ ವಿಶ್ವ ಟ್ಯೂನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಬಿ, ಮೇ 2ರಂದು. ಮೇ 2ರಂದು ಪ್ರತಿ ವರ್ಷ ವಿಶ್ವ ಟ್ಯೂನಾ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ಟ್ಯೂನಾ ಅಂದರೆ ಏನು ಅಂದರೆ ಒಂದು ಜಾತಿಯ ಬಗೆಯ ಮೀನು ಆಗಿರುತ್ತದೆ. ಇದನ್ನು ಟ್ಯೂನಾ ಮೀನು ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ಯಾಕೆ ಆಚರಿಸಲಾಗುತ್ತದೆ ಎಂದರೆ ಈ ಟ್ಯೂನಾ ಮೀನಿನ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಆಚರಿಸಲಾಗುತ್ತದೆ. ಇದನ್ನು ವಿಶ್ವಸಂಸ್ಥೆ ಮೊದಲನೆಯ ಬಾರಿಗೆ ವಿಶ್ವ ಟ್ಯೂನಾ ದಿನವನ್ನು ಆಚರಿಸಿತು. ಇದನ್ನು ಮೊದಲನೆಯ ಬಾರಿಗೆ ಯಾವಾಗ ಆಚರಿಸಿದ್ದು ಎಂದು ನೆನಪಿಟ್ಟುಕೊಳ್ಳಿ. 2016ರಲ್ಲಿ ವಿಶ್ವ ಟ್ಯೂನಾ ದಿನವನ್ನು ಮೊದಲನೆಯ ಬಾರಿಗೆ ಆಚರಿಸಲಾಗಿರುತ್ತದೆ. ಇಷ್ಟು ಮಾಹಿತಿ ನೆನಪಿಟ್ಟುಕೊಂಡ್ರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆ, ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ, ಅಲ್ಲಿ ಚೆಕ್ ಮಾಡಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ನೇ ಸಾಲಿನ ಶ್ರೀ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಸರಿಯಾದ ಉತ್ತರ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಇದನ್ನು 2024ನೇ ಸಾಲಿನ ಶ್ರೀ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತದೆ. ಇಲ್ಲಿ ಶ್ರೀ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಯ ಬಗ್ಗೆ ಮೊದಲು ಮಾಹಿತಿಯನ್ನು ನೋಡೋಣ. ಇಲ್ಲಿ ನಿಮಗೆ ಗೊತ್ತೇ ಇರಬಹುದು ಕೃಷ್ಣರಾಜ ಒಡೆಯರ್ ಇವರ ಬಗ್ಗೆ. ಇವರು ಮೈಸೂರಿನವರಾಗಿರುತ್ತಾರೆ, ಮೈಸೂರಿನ ಒಡೆಯರ್ ಆಗಿರುತ್ತಾರೆ. ಇವರ ಹೆಸರಿನಲ್ಲಿ ಈ ದತ್ತಿ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಗಿತ್ತು. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ ಅಂದರೆ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಎಂದರೆ ಕೈಗಾರಿಕೆ, ಶಿಕ್ಷಣ, ಕೃಷಿ, ನೀರಾವರಿ, ವಿದ್ಯುತ್ ಶಕ್ತಿ, ಹಿಂದುಳಿದ ವರ್ಗದ ಕಲ್ಯಾಣ, ಸಾಮಾಜಿಕ ನ್ಯಾಯ, ಮಹಿಳಾ ಸಬಲೀಕರಣ ಮತ್ತು ವೈದ್ಯಕೀಯ ಸೇರಿದಂತೆ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗುತ್ತದೆ. ಇಲ್ಲಿ ಈ ವರ್ಷ 2024ರಲ್ಲಿ ಯಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಎಂದರೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಗೆ ಈ ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗುತ್ತಿದೆ. ಇಲ್ಲಿ ಇದನ್ನು ನೆನಪಿಟ್ಟುಕೊಳ್ಳಿ, ಇದು ಮೊದಲ ಬಾರಿಗೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಒಂದು ಸಂಸ್ಥೆಯು ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು. ಇಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಬಗ್ಗೆ ಮಾಹಿತಿಯು ಇದನ್ನು 1919ರಲ್ಲಿ ಸ್ಥಾಪಿಸಲಾಗಿತ್ತು. ಇದನ್ನು ಯಾರು ಸ್ಥಾಪಿಸಿದ್ದು ಎಂದರೆ ಭಾರತ ರತ್ನ ಪ್ರಶಸ್ತಿ ವಿಜೇತರಾದ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಸಂಸ್ಥೆಯನ್ನು ಪ್ರಾರಂಭಿಸಿರುತ್ತಾರೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು, ಯಾವ ಭಾರತೀಯರಿಗೆ ವಿಟ್ಲಿ ಗೋಲ್ಡ್ ಅವಾರ್ಡ್ಸ್ 2024 ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ. ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಪೂರ್ಣಿಮಾ ದೇವಿ ಬರ್ಮನ್ ಇವರಿಗೆ 2024 ಸಾಲಿನ ವಿಟ್ಲಿ ಗೋಲ್ಡ್ಸ್ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ. ಇಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ವಿಟ್ಲಿ ಗೋಲ್ಡ್ಸ್ ಅವಾರ್ಡ್, ಈ ಅವಾರ್ಡ್ ಅನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಗ್ರೀನ್ ಆಸ್ಕರ್ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಈ ಗ್ರೀನ್ ಆಸ್ಕರ್ ಅವಾರ್ಡ್ ಅನ್ನು 2024ರಲ್ಲಿ ಯಾರಿಗೆ ನೀಡಲಾಗಿದೆ ಎಂದರೆ ಭಾರತೀಯರಾದ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ನೀಡಲಾಗಿರುತ್ತದೆ. ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಹಾಗೂ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇವರು ಎಲ್ಲಿಯವರು ಎಂದರೆ ಅಸ್ಸಾಂನವರಾಗಿರುತ್ತಾರೆ. ಇವರ ವೃತ್ತಿಯು ವನ್ಯಜೀವಿ ಜೀವಶಾಸ್ತ್ರಜ್ಞೆ ಆಗಿರುತ್ತಾರೆ, ಇವರ ವೃತ್ತಿಯಾಗಿರುತ್ತದೆ. ಇಲ್ಲಿ ಇವರಿಗೆ ಈ ವಿಟ್ಲ ಗೋಲ್ಡ್ಸ್ ಅವಾರ್ಡ್ ಅಥವಾ ಗ್ರೀನ್ ಆಸ್ಕರ್ ಅವಾರ್ಡ್ ಅನ್ನು ನೀಡಲು ಕಾರಣ ಏನೆಂದರೆ ಅಥವಾ ಇವರಿಗೆ ಯಾಕೆ ಈ ಅವಾರ್ಡ್ ಅನ್ನು ನೀಡಲಾಯಿತು ಎಂದರೆ ಸ್ಥಳೀಯವಾಗಿ ಇವರು ಅಸ್ಸಾಮಿನಲ್ಲಿರುವ ಹಾರ್ಗೀಲಾ ಎನ್ನುವ ಒಂದು ಹೊಕ್ಕರಿಯನ್ನು ಸಂರಕ್ಷಿಸಿದ್ದಕ್ಕಾಗಿ ಇವರಿಗೆ ಈ ಗ್ರೀನ್ ಆಸ್ಕರ್ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಪೂರ್ಣಿಮಾ ದೇವಿ ಬರ್ಮನ್ ಆಗಿರುತ್ತಾರೆ. ಹಾಗೆಯೇ ಇವರಿಗೆ 2017ರಲ್ಲಿ ವಿಟ್ಲಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಿ, 2017ರಲ್ಲಿ ಪೂರ್ಣಿಮಾ ದೇವಿ ಬರ್ಮಾ ಅವರಿಗೆ ವಿಟ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು ಮತ್ತು 2024ರಲ್ಲಿ ಇವರಿಗೆ ವಿಟ್ಲಿ ಗೋಲ್ಡ್ಸ್ ಅವಾರ್ಡ್ ಅನ್ನು ನೀಡಲಾಯಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ವಿಟ್ಲಿ ಗೋಲ್ಡ್ಸ್ ಅವಾರ್ಡ್ ಅನ್ನು ಯಾರು ನೀಡುತ್ತಾರೆ ಅಂದರೆ ಯುಕೆಯ ವನ್ಯಜೀವಿ ಸಂರಕ್ಷಣಾ ಚಾರಿಟಿ WFN ನೀಡುತ್ತದೆ. ಇಲ್ಲಿ WFN ಫುಲ್ ಫಾರ್ಮು ವಿಟ್ಲಿ ಫಂಡ್ ಫಾರ್ ನೇಚರ್ ಎನ್ನುವುದಾಗಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇವರಿಗೆ 2022ರಲ್ಲಿ UNEP ಸಂಸ್ಥೆಯು ಚಾಂಪಿಯನ್ಸ್ ಆಫ್ ದಿ ಅರ್ತ್ ಎನ್ನುವ ಪ್ರಶಸ್ತಿಯನ್ನು ನೀಡಿರುತ್ತದೆ. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ 2 ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಒಂದು, ಪೂರ್ಣಿಮಾ ದೇವಿ ಬರ್ಮನ್ ಇವರಿಗೆ ವಿಟ್ಲಿ ಗೋಲ್ಡ್ಸ್ ಅವಾರ್ಡ್ ನೀಡಲಾಯಿತು. ಹಾಗೆಯೇ ಇನ್ನೊಬ್ಬರು ಅಶೋಕ್ ಶುಕ್ಲಾ, ಇವರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬಹುದು, ನೀವು ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನು ಫಾಲೋ ಮಾಡ್ತಿದ್ರೆ. ಇದರಲ್ಲಿ ಇವರು ಅಶೋಕ್ ಶುಕ್ಲಾ ಇವರಿಗೆ 2024 ಸಾಲಿನ ಗೋಲ್ಡ್ ಮ್ಯಾನ್ ಪರಿಸರ ಅವಾರ್ಡ್ ಅನ್ನು ನೀಡಲಾಗಿತ್ತು. ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿ ಅಥವಾ ಈ ಪ್ರಶಸ್ತಿಯನ್ನು ಹಸಿರು ನೊಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತದೆ. ಹಾಗಾಗಿ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಪ್ರಶ್ನೆ ಬೇಕಾಗಿಲ್ಲ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಂದರೆ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇಲ್ಲಿ ನಿಮಗೆ ಪ್ರಶ್ನೆ ಬಂದಿರಬಹುದು, ಈ ಕಾರ್ಮಿಕ ದಿನಾಚರಣೆಯನ್ನು ಮೇ 1ರಂದೇ ಯಾಕೆ ಆಚರಿಸಲಾಗುತ್ತದೆ ಎಂದು. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. 1886ರಲ್ಲಿ ಚಿಕಾಗೋದ ಹೇಮಾರ್ಕೆಟ್ನಲ್ಲಿ ಒಂದು ಹತ್ಯಾಕಾಂಡ ನಡೆಯಿತು. ಅದು ಏನು ಎಂದರೆ ಗಂಟೆಗೆ ದುಡಿಮೆಯ ಅವಧಿಯನ್ನು ಮಿತಿಗೊಳಿಸಬೇಕು ಎಂದು
ಹಲವು ಕಾರ್ಮಿಕರು ಸಾರ್ವಜನಿಕ ಸಭೆಯೊಂದನ್ನು ನಡೆಸುತ್ತಿದ್ದರು. ಇಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಪೊಲೀಸರತ್ತ ಬಾಂಬ್ ಅನ್ನು ಎಸೆಯುತ್ತಾನೆ. ಇದರಿಂದ ಪೊಲೀಸರು ಅವರ ಮೆರವಣಿಗೆ ನಡೆಸುತ್ತಿದ್ದ ಕಾರ್ಮಿಕರ ಮೇಲೆ ಗುಂಡನ್ನು ಹಾರಿಸಲು ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ನೂರಾರು ಕಾರ್ಮಿಕರು ಸಾವನ್ನಪ್ಪಿರುತ್ತಾರೆ. ಈ ಒಂದು ಕಾರಣದಿಂದ ಅಥವಾ ಈ ಒಂದು ಘಟನೆಯಿಂದ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಹಾಗೆಯೇ ಭಾರತದಲ್ಲಿ ಈ ದಿನವನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಿದ್ದು ಅಂದರೆ ಕಾರ್ಮಿಕ ದಿನವನ್ನು ಯಾವಾಗ ಆಚರಿಸಿದ್ದು ಅಂದರೆ ಮೇ 1, 1923ರಂದು ಆಚರಿಸಿದ್ದು. ಎಲ್ಲಿ ಅಂದರೆ ಚೆನ್ನೈನಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಇವರು ಕಾರ್ಮಿಕರ ದಿನಾಚರಣೆಯನ್ನು ಆಯೋಜಿಸಿದರು ಅಥವಾ ಪ್ರಾರಂಭಿಸಿದರು. ಇಲ್ಲಿ ಈ 2024ರ ಕಾರ್ಮಿಕ ದಿನಾಚರಣೆಯ ಥೀಮ್ ಏನೆಂದು ನೋಡುವುದಾದಲ್ಲಿ ಹವಾಮಾನ ಬದಲಾವಣೆಯ ನಡುವೆ ಕೆಲಸದ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವುದು 2024ರ ಥೀಮ್ ಆಗಿರುತ್ತದೆ. ಇಲ್ಲಿ ಭಾರತ ಸರ್ಕಾರದಿಂದ 2 ಯೋಜನೆಗಳ ಬಗ್ಗೆ ನೋಡುವ ಕಾರ್ಮಿಕರಿಗಾಗಿ. ಮೊದಲನೆಯ ಯೋಜನೆ ಇ ಶ್ರಮ್ ಪೋರ್ಟಲ್ ಯೋಜನೆ. ಇದನ್ನು 26 ಆಗಸ್ಟ್ 2021ರಂದು ಪ್ರಾರಂಭಿಸಲಾಯಿತು. ಇಲ್ಲಿ ಈ ಒಂದು ಪೋರ್ಟಲ್ನ ಅಡಿಯಲ್ಲಿ ಕಾರ್ಮಿಕರ ಡಾಟಾಸ್ಗಳು ಕಲೆಕ್ಟ್ ಮಾಡಲಾಗುತ್ತದೆ. ಎರಡನೆಯದಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ನತ್ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ಪಿಂಚಣಿಗಳನ್ನು ನೀಡಲಾಗುತ್ತದೆ. 3,000 ರೂಪಾಯಿ ಪಿಂಚಣಿಗಳು. ಹಾಗೆಯೇ ಕಾರ್ಮಿಕ ಸತ್ತರೆ ಒಂದು ವೇಳೆ ಅದರ ಅರ್ಧದಷ್ಟು, ಈ ಪಿಂಚಣಿಯ ಅರ್ಧದಷ್ಟು ಹಣವನ್ನು ಅವರ ಮನೆಯವರಿಗೆ ನೀಡಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯು ಯಾವ ದೇಶಕ್ಕಾಗಿ ಚೀನಾ ಇತ್ತೀಚೆಗೆ ಮೊದಲ ಹ್ಯಾಂಗರ್ ದರ್ಜೆಯ ಜಲಾಂತರ್ಗಾಮಿ ನೌಕೆಯನ್ನು ಪ್ರಾರಂಭಿಸಿದೆ? ಇದು ನಿಮಗೆ ಸಿಂಪಲ್ ಆಗಿ ಉತ್ತರ ನೀಡಬಹುದಾಗಿರುತ್ತದೆ. ಆಪ್ಷನ್ ಎ ಪಾಕಿಸ್ತಾನ ಆಗಿರುತ್ತದೆ. ಈ ಚೀನಾ ದೇಶ ಪಾಕಿಸ್ತಾನಕ್ಕೆ ಮಾತ್ರ ಇಂತಹ ಒಂದು ಜಲಾಂತರ್ಗಾಮಿ ನೌಕೆಗಳೆಲ್ಲ ನೀಡುತ್ತದೆ. ಯಾಕಂದರೆ ಭಾರತವನ್ನು ವೀಕ್ ಮಾಡುವುದಕ್ಕಾಗಿಯೇ ಇಲ್ಲಿ ಚೀನಾ ಹಲವು ಬಾರಿ ಪ್ರಯತ್ನಿಸಿರುತ್ತದೆ. ಈಗ ಇದು ಚೀನಾ ಪಾಕಿಸ್ತಾನದೊಂದಿಗೆ ಸೇರಿ ಭಾರತವನ್ನು ವೀಕ್ ಮಾಡುವ ಪ್ರಯತ್ನವನ್ನು ನಡೆಸುತ್ತಿದೆ. ಹಾಗಾಗಿ ಇಲ್ಲಿ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇದರ ಬಗ್ಗೆ ಮಾಹಿತಿ ನೋಡೋಣ. ಪಾಕಿಸ್ತಾನಕ್ಕಾಗಿ ನಿರ್ಮಿಸಲಾಗುತ್ತಿರುವ 8 ಹ್ಯಾಂಗರ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಯಲ್ಲಿ ಮೊದಲನೆಯ ನೌಕೆಯನ್ನು ಚೀನಾ ಈಗ ಪಾಕಿಸ್ತಾನಕ್ಕೆ ನೀಡಿರುತ್ತದೆ. ಇದು ಒಂದು ಡೀಸೆಲ್ ವಿದ್ಯುತ್ ದಾಳಿ ಜಲಾಂತರ್ಗಾಮಿ ಆಗಿರುತ್ತದೆ. ಇದರಲ್ಲಿ ಇದು ಯಾವ ವರ್ಗದ್ದು ಆಗಿರುತ್ತದೆ ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಆಗಿರುತ್ತದೆ. ಅಂದರೆ ಇದು ದೀರ್ಘ ಅವಧಿಯವರೆಗೆ ನೀರಿನಲ್ಲಿ ಮುಳುಗುವ ಒಂದು ಶಕ್ತಿಯನ್ನು ಈ ಜಲಾಂತರ್ಗಾಮಿ ನೌಕೆಯು ಹೊಂದಿರುತ್ತದೆ. ಹಾಗಾಗಿ ಇದು ಹೆಚ್ಚು ಪವರ್ಫುಲ್ ಆಗಿರುವ ನೌಕೆಯಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಹ್ಯಾಂಗೋರ್ ಆಗಿರುತ್ತದೆ. ಹ್ಯಾಂಗೋರ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯು 2025ನೇ ಸಾಲಿನ BWF ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಲಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಗುವಾಹಟಿಯಲ್ಲಿ ನಡೆಯಲಿರುತ್ತದೆ. 2025ನೇ ಸಾಲಿನ BWF ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗುವಾಹಟಿಯಲ್ಲಿ ನಡೆಯಲಿರುತ್ತದೆ. ಇಲ್ಲಿ ಗುವಾಹಟಿಯಲ್ಲಿ ಎಲ್ಲಿ ನಡೆಯಲಿದೆ ಅಂದರೆ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಆಯೋಜಿಸಲಾಗುತ್ತಿದೆ. ಹಾಗೆ ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. BWF ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ್ನು 2008ರಲ್ಲಿ ಭಾರತವು ಆಯೋಜಿಸಿತ್ತು ಮೊದಲ ಬಾರಿಗೆ. ಹಾಗೆ 2025ನೇ ಸಾಲಿನ BWF ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಅನ್ನು ಗುವಾಹಟಿಯಲ್ಲಿ ಆಯೋಜಿಸಲಾಗುತ್ತಿದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರವು ಆಪ್ಷನ್ ಡಿ, ಕೃಷ್ಣ ಸ್ವಾಮಿನಾಥನ್ ಅವರು ಭಾರತೀಯ ನೌಕಾಪಡೆಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ. ಇಲ್ಲಿ ಭಾರತೀಯ ನೌಕಾಪಡೆಯ ಅಧ್ಯಕ್ಷರು ಯಾರಾಗಿದ್ದಾರೆ ಎಂದರೆ ದಿನೇಶ್ ಕುಮಾರ್ ತ್ರಿಪಾಠಿ ಆಗಿರುತ್ತಾರೆ. ದಿನೇಶ್ ಕುಮಾರ್ ತ್ರಿಪಾಠಿ ಅವರು 26ನೇ ಸಾಲಿನ ಭಾರತೀಯ ನೌಕಾಪಡೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವರು ಇಲ್ಲಿ ಯಾರ ಸ್ಥಾನವನ್ನು ಪಡೆದುಕೊಂಡರು ಅಂದರೆ ಆರ್ ಹರಿಕುಮಾರ್ ಅವರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆರ್ ಹರಿಕುಮಾರ್ ಅವರು ನಿವೃತ್ತಿಯ ನಂತರ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಭಾರತೀಯ ನೌಕಾಪಡೆಯ ಅಧ್ಯಕ್ಷರಾಗಿರುತ್ತಾರೆ. ಹಾಗೂ ಭಾರತೀಯ ನೌಕಾಪಡೆಯ ಉಪಾಧ್ಯಕ್ಷರು ಯಾರು ಎಂದರೆ ಕೃಷ್ಣ ಸ್ವಾಮಿನಾಥನ್ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. DRDO ಯಾವ ಹೆಸರಿನಿಂದ ಜಲಾಂತರ್ಗಾಮಿ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಸ್ಮಾರ್ಟ್ ಎನ್ನುವ ಕ್ಷಿಪಣಿಯನ್ನು DRDO ಸಂಸ್ಥೆಯು ಜಲಾಂತರ್ಗಾಮಿ ವಿರೋಧಿ ಕ್ಷಿಪಣಿಯನ್ನು ಪರೀಕ್ಷಿಸಿರುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಬಾರಿಗೆ ಈ ಸ್ಮಾರ್ಟ್ ಕ್ಷಿಪಣಿಯನ್ನು ಯಾರು ಅಭಿವೃದ್ಧಿಪಡಿಸಿದ್ದು ಎಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಸಂಸ್ಥೆ. ಇವರೇ ಇದನ್ನು ಅಭಿವೃದ್ಧಿಪಡಿಸಿದ್ದು ಮತ್ತು ಪರೀಕ್ಷಿಸಿದ್ದು. ಇದನ್ನು ಎಲ್ಲಿ ಪರೀಕ್ಷಿಸಲಾಯಿತು ಎಂದರೆ ಒಡಿಶಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಇದನ್ನು ಪರೀಕ್ಷಿಸಲಾಗಿರುತ್ತದೆ. ಇಲ್ಲಿ ಸ್ಮಾರ್ಟ್ ಕ್ಷಿಪಣಿ ಅಂದರೆ ಇದರ ಫುಲ್ ಫಾರ್ಮ್ ಏನೆಂದರೆ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಫ್ ಆಫ್ ಟಾರ್ಪಿಡೋ ಎನ್ನುವುದಾಗಿರುತ್ತದೆ. ಇದರ ವ್ಯವಸ್ಥೆ ಇದನ್ನು ಯಾವ ರೀತಿಯಾಗಿ ನಿರ್ಮಿಸಲಾಗಿದೆ ಎಂದರೆ ಇದೊಂದು ಹಗುರವಾದ ಟಾರ್ಪಿಡೋ ವಿತರಣಾ ವ್ಯವಸ್ಥೆಯಾಗಿರುತ್ತದೆ ಮತ್ತು ಇದು ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿ ವಿರೋಧಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ನೀವು ಟಾರ್ಪಿಡೋ ಅಂದರೆ ಏನು ಅಂದರೆ ಇದು ಹಗುರವಾದ ಟಾರ್ಪಿಡೋ ವಿತರಣಾ ವ್ಯವಸ್ಥೆ ಅಂತ ಇಲ್ಲಿ ಹೇಳಿದೆಲ್ಲ. ಇಲ್ಲಿ ಟಾರ್ಪಿಡೋ ಅಂದರೆ ಏನು ಅಂದರೆ ಇದು ಹಡಗಿನ ರೀತಿಯಾಗಿರುತ್ತದೆ. ಇದು ಸ್ವಯಂ ಚಾಲಿತ ನೀರೊಳಗಿನ ಕ್ಷಿಪಣಿ ಅಂತ ಹೇಳಬಹುದಾಗಿರುತ್ತದೆ ಟಾರ್ಪಿಡೋವನ್ನು. ಇದು ಸ್ಮಾರ್ಟ್ ಕ್ಷಿಪಣಿ ಉಂಟಲ್ಲ ಅದರ ಒಳಗೆ ಇದನ್ನು ಇಡಲಾಗಿರುತ್ತದೆ ಮತ್ತು ಅದನ್ನು ಲಾಂಚ್ ಮಾಡುವಾಗ ಟಾರ್ಪಿಡೋ
ಟಾರ್ಪಿಡೋ ಕ್ಷಿಪಣಿ ನೀರೊಳಗೆ ಕಳುಹಿಸಲಾಗುತ್ತದೆ. ಸ್ಮಾರ್ಟ್ ಕ್ಷಿಪಣಿಯ ವೇಗ ಎಷ್ಟು ಎಂದು ನೋಡುವುದಾದಲ್ಲಿ 643 ಪ್ಲಸ್ 20 ಕಿಲೋಮೀಟರ್ ಶ್ರೇಣಿಯದ್ದಾಗಿರುತ್ತದೆ. ಅಂದರೆ ಇಲ್ಲಿ ಕ್ಷಿಪಣಿಯ ವೇಗ 643 ಕಿಲೋಮೀಟರ್ ಆಗಿರುತ್ತದೆ ಮತ್ತು 643 ಕಿಲೋಮೀಟರ್ವರೆಗೆ ಸೂಪರ್ಸಾನಿಕ್ ವೇಗದಲ್ಲಿ ಚಲಿಸುತ್ತದೆ. ಮತ್ತು ಟಾರ್ಪಿಡೋ ನೀರೊಳಗೆ ಚಲಿಸುವ ಕ್ಷಿಪಣಿ, ಇದರ ವೇಗ 20 ಕಿಲೋಮೀಟರ್ ಆಗಿರುತ್ತದೆ. ಇದು 20 ಕಿಲೋಮೀಟರ್ವರೆಗೆ ನೀರಿನಲ್ಲಿ ಚಲಿಸಬಲ್ಲದ್ದಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇಲ್ಲಿ ಈ ಸ್ಮಾರ್ಟ್ ಕ್ಷಿಪಣಿಯು 50 kg ತೂಕದ ಶಸ್ತ್ರಾಸ್ತ್ರಗಳನ್ನು ಹೊರಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.